ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಎನ್ನಲ್ಲೇ ಪ್ರಣಯ ಗೀತೆ ಬಾಳೆಲ್ಲ ಹಿಂಗ ಹಾಡು ಹೇಳ್ಕೊಂಡು ಖುಷಿ ಖುಷಿಯಾಗಿರ್ಬೇಕಂತಂದ್ರೆ ಶ್ರಾವಣ ಬಂತಂದ್ರೆ ಮನೆ ಬಳಿಯ ಹಾಸಿಗೆ ತೊಳಿಯ ಮಳೆ ಮೈಲಿಗೆ ಶುರುವಾಗ್ಬಿಡ್ತದೆ ಮತ್ತಿದು ನಿಮ್ಮ ಮನ್ಯಾಗೂ ಹಿಂಗೆ ನೋಡ್ರಿ ಈಗ ಅನ್ಸಾಕತ್ತೈತಿ ಅವ್ವ ಮನೆ ಬಳಿ ಪಾತ್ರೆ ತೊಳೆಯೋಕೆ ಸಹಾಯ ಮಾಡವ ಅಂದಾಗ ಮಾಡ್ತಿದ್ದಿಲ್ಲ. ಅವಾಗ ನಾ ಸಹಾಯ ಮಾಡಿದ್ರಕಿಗೆ ಒಂದು 3-4 ವರ್ಷ ಮದುವೆನಾದ್ರೂ ಲೇಟಾಗಿ ಮಾಡ್ತಿದ್ಲ ಏನೋ. ಅದಕ್ಕೆ ಯಾರು ಮದುವೆಗಿಲ್ಲ ನೋಡ್ರಿ ಹೆಣ್ಮಕ್ಳು ಅವ್ವ ಸಹಾಯ ಮಾಡಂದಾಗ ಮಾಡಿ ತಿರ್ಕೊಂಡು ಹೋಗ್ಬೇಡ್ರಿ ಅಂದ್ರೆ ಒಂದು 4 ದಿವಸ ಹೆಚ್ಚು ಇಟ್ಕೊಂತಾರೆ ನಮ್ಮನ್ನು. ಇಲ್ಲ ಅಂತಂದ್ರೆ ಈಗ ಹೇಳಿದ ಮಾತು ಕೇಳ್ತೀನಿ ತಡಿ ಯಾವಂದರ ಮನೆಗೆ ಕೊಟ್ಟ ಮೇಲೆ ಗೊತ್ತಾಗತ್ತಿಕಿಗೆ ಹೇಳಿ ದೌಡ ದಬ್ಬಿ ಕಳಿಸ್ಬಿಡ್ತಾರೆ ನೋಡ್ರಿ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯತೆಯೋ. ಅಲ್ಲಲ್ಲೇ ಒಯ್ಯಾರಿ ಬಡ 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 ಮಳೆ ಬಿಟ್ಟೈತಿ, ಹಾಸಿಗೆ ಒಣಗ್ತಾವ, ಹಾಸಿಗೆ ತೊಳೆದ್ರಕತಿ, ಅಡುಗೆ ಮನೆ ಎಲ್ಲ ಚೊಕ್ಕ ಮಾಡು ಅಂತಂದು ಸಾಮಾನು ಒರ್ಸಿಡು ಅಂತಂದ್ರೆ ಇದು ಯಾರು ಬರೆದಕತಿ ಹಾಡು ಹೇಳಾಕತ್ತೀಯ ಏನಿನ್ನ ಇದಕ್ಕೆ ಮುಳ್ಳು ಗಣಕ್ಕೆ ಹಾಕಿ ಕಲ್ಲು ಗಣಿಗೆ ಹಾಕಿ ತಿರುಗ್ತಾರೆ ನೋಡು. ಅಯ್ಯೋ ಬಂದ ಬಿಟ್ರೆ ಯಾಕೋ ಬಂದಿಲ್ಲ ಅಂತ ಅತ್ತೀರ ನಾವು ಬೇಕು ಎಷ್ಟೊಂದು ಮಾಡಲಿರಿ. ನಮ್ಮವ್ರ ಹಬ್ಬಕ್ಕೆ ಕರೆಯಾಕೊಂದ್ರೆ ಕಳ್ಸಲ್ಲ ಅಂತ ಹೇಳಿರಿ. ಹಬ್ಬ ಕಳ್ಸಲ್ಲ ಅಂದಮೇಲೆ ಇಲ್ಲಿ ಹಬ್ಬ ಮಾಡ್ಬೇಕಾ? ನಾ ಕೆಲಸ ಸರಿ ಮಾಡೋದಿಲ್ಲ, ಏನು ಮಾಡ್ತಾರೆ ಮಾಡ್ಕೊರಿ ನೋಡ ಚಂದಂಗೆ ಹೇಳ್ತೆ. ಹಾಂ ಪಟ 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 ಇವನ್ನೆಲ್ಲ ದಬ್ಬಿ ಒರ್ಸಿಟ್ಟು ನಿಗಿ 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 ಅನ್ನಂಗೆ ಹೊಳಿಬೇಕು ನೋಡು, ಹಂಗೆ ಒರ್ಸಿಟ್ಟು ಬಾ. ಹಾಂ ತವಲ್ಲ ಬಟ್ಟೆ ತಗೊಳ್ದಂಗೆ ಗುದ್ದಿಯಲ್ಲ, ಒಂದು ಬಕೆಟ್ ಇಲ್ಲ ನೀರಿಲ್ಲ ಬಟ್ಟೆ ಇಲ್ಲ, ಏನು ಮೇಲೆ ಎಲ್ಲ ಒರ್ಸಿ ಇಡಾಕತ್ತೀಯ ಹಾಕಂದಿಲ್ಲ ಅದನ್ನು ಜಂಗಮ ರಂಗಿನ ಅನ್ರಿ ಅತ್ತೀರಿ. ಇದೇನಂಗ ಹಬ್ಬಕ್ಕೊಮ್ಮೆ ಪಂಚಮಿ ಬಂತ ಮನೆ ಬೆಳಿ ಹಾಸಿಗೆ ತೊಳಿ ಡಬ್ಬಿ ವರ್ಷ ಅದು ವರ್ಷ ಇದು ವರ್ಷ ಶುರು ಮಾಡಿಬಿಡ್ತೀರಿ. ಯುಗಾದಿ ಬಂತ 3 ತಿಂಗಳಿಗೆ ಒಂದೊಂದು ಹಬ್ಬ ಬರ್ತೈತಿ. ಮತ್ತು ಅಮಾಸೆ ಬಂದ ಕೂಡಲೇ ಹುಣಿ ಬಂದ ಕೂಡಲೇ ಹಂಗೆ ಶುರು ಮಾಡ್ತೀರಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಂತ ಮಾಡಿ 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 ನನ್ನ ಕೈಯನ್ನು ಗೆರಿನ ಸೌದಾವ ಗೊತ್ತೇನು ನಿಮಗೆ? ನಿಮ್ಮನೆ ಮಾಡ್ತಿದ್ದಿಲ್ಲೇನು? ನಿಮ್ಮನೆ ಮಾಡಲ್ಲ ಹಂಗಾರ? ಮತ್ತು ಅಲ್ಲಿ ಮಾಡ್ಕೊಂಡು ತಿಂದ್ರೆ ಗೊತ್ತಿದ್ದಿತ್ತು ಇಲ್ಲಿ ಮಾಡೋದು, ಅಲ್ಲೇ ಮಾಡ್ಕೊಂಡು ತಿಂದಲ್ಲ ಅಂದಮೇಲೆ ನೋಡ್ರಿ ಐತೀರ ಸಿಟ್ಟು ಬರ್ಸ್ಬೇಡ್ರಿ. ನಮ್ಮ ಮನ್ಯಾಗ ಎಲ್ಲ ಹಬ್ಬನೂ ಮಾಡ್ತೀವಿ ಎಲ್ಲ ಮಾಡ್ತೇವೆ, ಆದ್ರೆ ನಿಮಗೆ ಅತಿಯಾಗಿ ಆಡೋದಿಲ್ಲ. ಅಲ್ಲಿ ಭಾಳ ಜನ ಇದ್ವಿ, ಇಲ್ಲಿ ಒಬ್ಬಾಕೆ ಎಷ್ಟೊಂದು ಮಾಡ್ಲಿರಿ. ಅಲ್ಲ ಡಬ್ಬಿ ತಿಕ್ಕಿ ಒರ್ಸಾಕತ್ತಿ ಏನು ಗೆರೆಯಾಕತ್ತಿ ಅವನ್ನ? ನೀವೇ ಹೇಳಿದ್ರಲ್ರಿ ಪಳ 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 ಅಂತ ಹೊಳಿಬೇಕಂತ. ಹೌದಾ? ಈಗಿನ ಹೆಂಗಸ್ರದ ಹಂಗೆ ನಿಮ್ಗೆ ಮಕ್ಕಕ್ಕೆ ಮಾತ್ರ ಬಣ್ಣ ಹಾಗೆ ತಿಕ್ಕಿ 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 ಹಚ್ಕೊಂತೀರಿ. ಹೊರಗೆ ಬಂದ್ರೆ ಸುಣ್ಣದ ಗಾಡಿ ಹೊಳಕಂಗೆ ಹೊಳ್ಯಾಕ ಮನ್ಯಾಗ ಸಾಮಾನು ಹೊಳೆಯೋದು ಬೇಡನು? ಅಲ್ಲ ನೋಡ್ರಿ ಏಸದಾವ ಅಡುಗೆ ಮನ್ಯಾಗ, ಅಲ್ಲಿ ಶೆಲ್ಪ್ ಇಲ್ಲಿ ಶೆಲ್ಪ್ ಇದೆ ಅದ ಅಲ್ಲಿ ಹೇಳ್ತಾನೆ ಕೇಳು. ನಾವಿದ್ದಾಗ ಸಗಣಿನೆಲ್ಲ ಇತ್ತು. ಅಮಾಸೆ ಹುಣಿವು ಬಂತಂದ್ರೆ ಸಗಣಿ ತಗೊಂಬಂದು ನೆಲ ಸಾರಿಸ್ಬೇಕಾಗಿತ್ತು. ಈಗ ಬಟ್ಟೆ ತಗೊಂಡು ನೆಲ ಒರ್ಸೋದು ಹೋಗಲಿ, ಕೋಲ್ ಬಂದೈತಿ ಶಟ್ಕಂದು ಕೋಲ್ ತಗೊಂಡು ಒರ್ಸೋದು. ಅದಕ್ಕೆ 108 ರೋಗ ಬರಾಕತ್ತಿರೋದು. ಕಡೆಗೆ ಸುಣ್ಣ ಇತ್ತು, ಸುಣ್ಣ ಇದ್ರೆ ಸೂರ್ಯನ ಬೆಳಕು ಚೊಲೋ ಬೀಳ್ತೈತಿ ಹೇಳಿ ನಮ್ಮ ಮಾವ ನಮ್ಮ ಅತ್ತಿ ಸುಣ್ಣ ಇರಲಿ ಹೇಳಿ ಕೈ ಬಿಡಿಸಿದ್ರು. ಇಡೀ ಮನೆ ಬೆಳೆದ್ರೆ ಕೈ ಪೋಟ್ ಬಿದ್ದು ತಟ 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 ನಾವು ಅದ್ರಾಗ ಅಡುಗೆ ಮಾಡಿ ಹಾಕ್ತಿದ್ನಿ. ಅದ್ರ ನೀ ಬಂದು ನಂಗೆ ಆಗಂಗಿಲ್ಲ ಹೇಳಿ ನನ್ನ ಮಗಗೆ ಹೇಳಿ ನನ್ನ ಗಂಡಿಗೆ ಹೇಳಿ ಎಲ್ಲ ಕಡೆ ಪೇಂಟ್ ಹೊಡೆಸ್ಕೊಂಡು ಬಣ್ಣ ಬಳಸ್ಕೊಂಡು ಅಡುಗೆ ಮನೆ ಹಂಗೆ ಬೇಕು ಹಿಂಗೆ ಬೇಕಂತ ಹೇಳಿ ಮಾಡಿಸ್ಕೊಂಡಕ್ಕೆ ನೀನು ಹೌದಲ್ಲ? ಮತ್ತು ಇಷ್ಟು ಮಾಡೋಕ್ಕಾಗಲ್ಲ ನಿನಗೆ? ಹೌದ್ರಿ ಮಾಡಿಸ್ಕೊಂಡೆ ನಾನು. ಹಾಗಂತ ನಾವು ಒಬ್ಬಾಕೆ ಊಟ ಮಾಡ್ತೀನಿ ಮನೆಯಾಗ? ಅಲ್ಲ ಮಕ್ಕಕ್ಕೆ ಒಂದ ಬಣ್ಣ ಹಚ್ಕೊಳೋದಲ್ಲ, ಮಕ್ಕಕ್ಕೆ ಬಣ್ಣ ಹಚ್ಕೊಂಡು ತಿಕ್ 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 ಹೊರ ಬಂದು ಕೂಡಲೇ ಬೆಳ್ಳು ಸುಣ್ಣದ ಗೋಡೆಗೆ ಹಂಗೆ ಕಾಣ್ತಿರಲ್ಲ, ಹಂಗೆ ಮನೀನು ಪಳ 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 ಹೊಳೆ ಹಂಗೆ ಇಟ್ಕೋಬೇಕು. ಹೌದು ಬಿಡ್ರಿ ಗೊತ್ತೈತಿ. ಅದೆಲ್ಲ ಹೋಗ್ಲಿ ಬಿಡ್ರಿ ಅತ್ತೀರ, ಹಾಗೆ ಮನೆ ಅಂದಮೇಲೆ ಮಾತುಕತೆ ಇದ್ದಾಗ ನೀವು ನಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಬಿಡ್ರಿ. ಕಡೆಗೆ ನಾ ಏನಾರು ಮಾಡಿಕೊಡ್ತೆ. ಬಂಬು ಸ್ವಪ್ನಾಥ ಸುದ್ದಿ ಮಸ್ಕ ಹೊಡಿದ್ರೆ ನಂಬರ್ 1. ನೀನು ಐಸ್ ಇಡೋದಕ್ಕೆಲ್ಲ ನಾ ಕರಗಕ್ಕೆ ಅಲ್ಲ. ಮಾಡಿ ಸ್ವಚ್ಛ ಮಾಡಿ ಪಟ ಪಟ. ನೀವು ಕರಗಲ್ಲ ಅಂತ ಗೊತ್ತು, ಹಂಡ್ಯದಂತ ಕುಂಡಿ ಬಿಟ್ಕೊಂಡು ಏನಿಲ್ರಿ ಮಳೆ ಇತ್ತು ಬರ್ರಿ ಐಸಿಗ ಕರಗಂಗಿಲ್ಲ ಗಟ್ಟಿಯಾಗೇ ಇರ್ತೈತಿ ಎಂದೆ. ಇದು ಹಬ್ಬಿ ಎಲ್ಲ ವರ್ಷಿಲ್ಲ ನೋಡಿ ಹಂಗೆ ಕಾಣ್ತದೆ ಧೂಳು. ವರ್ಷನ್ರಿ ಪೆಟ್ಟಿಗೆಯಾಗ ಏನೈತ್ರಿ? ಪ್ರತಿ ಸತನೂ ಪೆಟ್ಟಿಗೆ ಇಡ್ಬೋದು ವರ್ಷದ ಇಡೋದು, ಇಡ್ಬೋದು ವರ್ಷದ ಇಡೋದು, ಒಮ್ಮೆನ ತೆಗೆದು ನೋಡೋಂಗಿಲ್ಲ. ನಿಂಗೆ ಯಾಕೆ ಬೇಕು? ಆದರೆ ನನ್ನ ಸಾಮಾನು ಅದಾವೆ, ಸುಮ್ಮನೆ ಮುಚ್ಚಿ ತೆಗೆದಿಡು ಅಷ್ಟೆ. ನಿಮ್ಮ ಸಾಮಾನು ಅದ್ರಾಗ ಅದಾವ, ನಿಮ್ಮ ಹತ್ರ ಇಲ್ಲ? 3 ಬಿಟ್ಟು ಅರುಗೇಡಿ. ನನ್ನ ಸಾಮಾನು ಅಂದ್ರೆ ನಾನು ಏನೇನೋ ಹಾಕೊಳ್ಳವು ತಕೊಳ್ಳವು ಅದಾವ. ಏನೇನ್ರಿ ಹೇಳಿ ಹಲ್ಕಿಸ್ಬೇಡ. ಹಾಗೇನ್ರಿ? ಅತ್ತೀರಣ್ಣ ಇಲ್ಲಿ ಕೂತ್ಕೊತಾನೆ ಒಂದೊಂದು ಬಾಕ್ಸರ ಕೊಡ್ರಿ, ಮ್ಯಾಲೆ ಇಡ್ತೇನೆ ಶೆಲ್ಪಿಗೆ. ತಡಿ ಇಟ್ಟರ ಮಾಡೋಣ ಕೆಲಸ.
ಇಲ್ಲಾಂದ್ರೆ ಊರು ತುಂಬ ಹೇಳ್ಕೊಂಬಂದ್ಬಿಡ್ತಾಳೆ. ನನಗೆ ಸಿಗೋದಿಲ್ಲ, ನಾನು ನಿನಗಂತ ಕುಳ್ಳೇದಾನೆ. ಅಯ್ಯಯ್ಯ ಆ ಟ್ರಂಕ್ ಮೇಲೆ ಹತ್ತು ನಿಂತ್ಕೊಂಡು ಕೊಡ್ರಿ. ಅಲ್ಲ ಒಂದೊಂದು ಕೊಡ್ರಿ ಅಂತಾನೆ ನೀವು ಭಾರಿ ಸರ್ಕಸ್ ಮಾಡ್ತಿರ್ ಬಿಡ್ರಿ. ಎತ್ತೀರ 4 ಡಬ್ಬಿ ಎತ್ತೀರಿ ಮೇಲೆ. ಹಿಡಿಯಲೆ ಒಯ್ಯಾರಿ, ಕೈ ಸೋಲಾಕತ್ತೈತಿ, ಹಿಡಿ ಪಟ. ಇಲ್ಲಿ ತಡ್ರಿ ಎತ್ತೀರಿ, ಇಸ್ಕೊಂಡ್ ತಡ್ರಿ, ಸ್ವಲ್ಪ ವರ್ಷಕೊಂಡ್ಬಿಡ್ತಾನೆ. ಇಲ್ಲಿ ತಡಿ ಸ್ವಲ್ಪ ತಿಂಗ ಹಿಡ್ಕೊಂಡು ನಿಂತ್ಕೋಬೇಕು ಇವ್ರಿಗೆ, ಗೊತ್ತಾಗತ್ತೆ ಅವಾಗ ಏನು ಅನ್ನೋದು ಇನ್ನೊಬ್ರು ಕಷ್ಟ. ಹಿಡಿ ಬೇಕಂತ ಮಾಡಕತ್ತಿ, ನಂಗೆ ಗೊತ್ತೈತಿ. ತಗೋ ಬಿಟ್ಟು ಬಿಡ್ತೀನ ಮತ್ತು ನಾನು. ಅಯ್ಯ ತಡ್ರಿ, ಬೇಕಂತ ಮಾಡಕತ್ತಿಲ್ಲ, ಒರ್ಸ್ಕೊಳ್ಳೇ ಬೇಡ. ಸ್ವಚ್ಛ ಆಗಿದ್ರೆ ಸ್ವಚ್ಛ ಆಗಿಲ್ಲ ಅಂತೀರಿ. ಈ ಕಿಟಕಿ ಇದನ್ನ ಒರ್ಸ್ಕೊಂಡು ಆಮೇಲೆ ಇಸ್ಕೋತೇನೆ ಇಲ್ರಿ. ಮಾಡ್ತಾನೆ ನಿನಗೆ ಮಾಡ್ತಾನೆ ತಡಿ. ಒಗದ್ರೆ ನೆಗ್ಕೊಂಡು ಹೋಗ್ಲಿ, ನನಗೇನಾಗಬೇಕು. ಹೆಂಗೆ ನೀನು ಬಾಂಡೆ ಸಾಮಾನು ಅಲ್ಲಿವು. ಹತ್ತಿರ ಹಂಗೆ ಮಾಡಬೇಡ್ರಿ, ಯಾರು ಬರಾಗಲಿ. ಹೋಗೋ ಸುಮ್ಮನಿರಿ ಸ್ವಲ್ಪ. ಆಗಲ್ಲ ಬಿಟ್ಟೆ. ತಾಡ್ರಿ ಎತ್ತೀರ ಒಂದು ಫೋಟೋ ತೆಗಿತೀನಿ, ಭಾಳ ಚಂದ ಕಾಣಕತ್ತೀರಿ. ಹಿಡ್ಕೊಂಡು ತಡ್ರಿ. ಅಬ್ರಿಗೇಡಿ ಫೋಟೋನೂ ಬೇಡ, ಸೂಟೂ ಬೇಡ. ತಕ್ಕಂದು ಸ್ಟೇಟಸ್ ಅಂತ ಸ್ಟೇಟಸ್ಗೆ ಹಾಕ್ಕೊಂಡು ಎಲ್ಲರೂ ಹಲ್ಕಿಸೇಕೇನ ತೆಗಿತೀಯಾ ಓದಿಲಿ. ಹ್ಯಾಂಗೂ ಒಂದು ಫೋಟೋ ತಕ್ಕಂಡೆ ಆಟ ಆಡಿಸ್ತೇವ್ರಿ. ಮತ್ತು ಇನ್ನೂ ಲೇಟ್ ಮಾಡಿದೆ ಅಂದ್ರೆ ನನ್ನ ಮುಖಕ್ಕೆ ಡಬ್ಬಿ ಹೋಗಿತಾರೆ. ಇಸ್ಕೊಂತೆ ನೀವು ಹಿಂಗೆ ಮಾಡ್ಬೇಕು. ಅತ್ತಿಗೆ ಆಟ ಆಡಿಸ್ಬೇಕಂದ್ರೆ ಏನಾರು ಒಂದು ಕರೆಕ್ಟಾಗಿರೋ ಸೀನಿಂದ ಫೋಟೋ ತಕ್ಕಂದು ಇಟ್ಕೊಂಡು ಆಟ ಆಡಿಸ್ಬೇಕು ನೋಡ್ರಿ. ಕೊಡ್ರಿ ಎತ್ತೀರ ಸಾವಕಾಶ. ಯವ್ವ ಹಲ್ಕಟ್ಟು ಬೋಸಿಡಿ ಬೇಗ ಹೇಳ ಹಿಂಗೆ ಮಾಡ್ತಾಳೆ ಈಕಿ. ಅತ್ತೀರ ಹೋಗ್ರಿ, ಏನೇನು ಚಂದ ಬೈತೀರಿ ನೀವು. ಕೆಳಗಿಳಿರಿ ಸಾವಕಾಶ ಇಳಿರಿ, ಮತ್ತು ಪೆಟ್ಟಿಗೆ ಮುರಿದೈತೆ. ಅಲ್ಲಲ್ಲಿ ಒಟ್ಟು ನನ್ನ ಕೈಲಿ ಕೆಲಸ ಮಾಡಿಸಿದ್ರೆ ಸಮಾಧಾನ ಆಗಲ್ಲ ನನಗೆ. ನೀವು ಮಾಡೋದು ಬೇಡ, ಹಂಗಾರೆ ನಿಮಗನಾರ ಕಳಿಸ್ರಿ. ಅಲ್ರಿ ಡಬ್ಬಿ ಒರೆಸ್ಕೊಂಡು ಎಲ್ಲ ಮಾಡೀನಿ. ಇದನ್ನು ಕಟ್ಟಿ ಹತ್ತಿ ಹೆಂಗೆ ಇಟ್ಕೊಂಡು ಹೇಳ್ರಿ. ಇಲ್ಲಿ ಇಡಕ್ಕೆ ಜಾಗ ಇದೆ. ಒಬ್ರು ಕೊಟ್ರೆ ನಾ ಪಟ ಎತ್ತಿ ಇಟ್ಬಿಡ್ತೇನೆ. ಕೆಲಸ ಬೇಕಾಗಲ್ಲನ್ರಿ ಎತ್ತಿ. ಜಗತ್ನಾಗ ಯಾರು ಬುದ್ಧಿವಂತಿಲ್ರಿ ನೋಡು, ನೀವು ಬೇಕೆ ಬುದ್ಧಿವಂತೆ. ಹ್ಞೂ ರೀ, ಅದಕ್ಕೆ ನಿಮ್ಮ ಮನೆ ಸೊಸೆಯಾಗಿ ಬಂದೇನ. ಆ ಟ್ರಂಕ್ ಒಂದು ಕೊಡ್ತೀರ ಮತ್ತೆ? ಬೇಡ ಇದನ್ನು ನಾನು ಕ್ವಾಣ್ಯಾಗ ಒಯ್ದು ಇಟ್ಕೊಂತೇನೆ. ನನ್ನ ಮಗ ಬಂದಮೇಲೆ ಇಳಿ, ನೀನು ಕೆಲಸ ನೋಡ್ಕೊನಿ. ಅಯ್ಯಪ್ಪ ಅತ್ತಿಯರ ಹೊಟ್ಟೆ ಹಸಿವಾಗಿ ಹೋದ್ರಿ. ಊರ ಮುಂದೆ ಚಾದ ಅಂಗಡಿ ಐತಲ್ಲ, ಮಿರ್ಚಿ ಮಂಡಕ್ಕಿನಾರು ತರಿಸ್ರಿ ಅತ್ತಿಯರ. ಯವ್ವ ಮನ್ಯಾಗ ಹಿಟ್ಟೈತಿ, ಎಣ್ಣೆ ಐತಿ, ಮೆಣಸಿನ್ಕಾಯಿ ಅದಾವ, ಬಾಳೆ ಐತಿ, ಎಲ್ಲ ಒಂದು ಇಟ್ಕೊಂಡು ಗ್ಯಾಸ್ ಇಟ್ಟು ಕರಿಯವ್ವ, ನಾನು ತಿಂತೇನೆ. ಅತ್ತಿಯರ ಏನು ಹೇಳಿದ್ರು ಉಲ್ಟಾ ಹತ್ತಿರಲ್ರಿ. ಸುಸ್ತಾಗಿ ಹೋತು ನಂಗೆ ಅಡುಗೆ ಮನೆ ಸಾಕು ಮಾಡಕ್ಲನ. ಬಾಬಾ ಸುಸ್ತಾಗಿ ಹೋತಾ? ಸರಿ. ಬಾಕಿದು ಯಾವಾಗ ಚೊಕ್ಕ ಮಾಡೋದು? ಹಬ್ಬದ ದಿವ್ಸನ ನಿಮ್ಮಂಗೆ ಎಲ್ಲ ಒಮ್ಮೆಗೆ ಮಾಡೋದಾಗಲ್ಲ ನೋಡ್ರಿ. ದಿನ ಒಂದೊಂದು ಕೆಲಸ ಆರಾಮ್ ಮಾಡೋಕಿನ. ಹೌದಾ? ಮಾಡ್ಕೊ, ಯಾವಾಗ ಯಾಕೆ ಮಾಡ್ಕೊ, ನಂಗೇನು ಆಗ್ಬೇಕಾಗೈತಿ. ಮಾಡ್ಕೊತೀನಿ. ಹೆಂಗೋ ಹಬ್ಬಕ್ಕೆ ಕಳ್ಸಂಗಿಲ್ಲ ಅಂದಿರಿ, ಹಬ್ಬದ ದಿವ್ಸ ಬೇಕಾದ್ರೂ ಮಾಡ್ತೀನಿ. ಊರಾಗ ಮಂದಿ ಎಲ್ಲ ನೋಡಲಿ. ಇವೇನ ಹಬ್ಬ ಮಾಡೋದು ಬಿಟ್ಟು ಮನೆ ಬಡಿಯಾಕತ್ತಾವ ಹಬ್ಬದ ದಿವಸ ಊರದ್ದು ಅಂತ. ಮೊನ್ನೆ ಹೆಸರು ಬೇಳೆ ಪಾಯಸ ನೆನಪೈತಿಲ್ರಿ? ಯವ್ವ ಅನಾಹುತ ಹೆಂಗೆ ಸುದಾಳಕಿ. ಮತ್ತು ಈಗ ಮಿರ್ಚಿ ಮಾಡಂದಿನಿ, ಎಣ್ಣೆ ಕಾಯಕಟ್ಟು ಎಣ್ಣೆನ ಸುರ್ಗಿರ್ದಾಳೆ. ಅಡುಗೆ ಮನೆ ಖಾಲಿ ಮಾಡೋಣ ನಾವು ಮೊದಲು. ನೋಡಿ ಹೆಂಗೆ ಬಾಯಿ ತೆಗೆದ್ರಂತ. ಹಿಂಗೆ ಹೆದ್ರಿಕೆ ಇರ್ಬೇಕು ಇವ್ರಿಗೆ. ಏನಾದರೂ ಮಾಡ್ಕೊಳ. ನಾನು ಸೊಂಟ ಹಿಡ್ಕೊಂತ ಡಬ್ಬೆ ಹಿಡ್ಕೊಂಡು ನಿಂತ್ಕೊಂಡು ನಾವು ಹೋಗಿ ಹೊರಗೆ ಕಟ್ಟದ ಮೇಲೆ ಆರಾಮ್ ಮನಿಕತ್ತಾನೆ. ಹೋಲಿ ಸುಮ್ಮನೆ ಇಲ್ಲೇ ಒಳಗೆ ನನಗೆ ಬೇಕಾಗಿದ್ದು ಮಾಡ್ಕೊಂಡು ತಿಂದು ಮುಂದಿನ ಕೆಲಸ ನೋಡ್ತೀನಿ. ಬಿದ್ಕೊಳ್ಳಿ ಅಲ್ಲಿ ಹೋಗಿ ಕಟ್ಟದ ಮೇಲೆ. ಏನಾರ ಯಾಕೆ ಮಾಡ್ಕೊವಲ್ಲಕ್ಕ. ಕಡೆಗೆ ನಾನು ಯಾರ ಭಾಗ್ಯರ ಮನೆಗೆ ಯಾರ್ದಾರ ಮನೆಗೆ ಹೋಗಿ ತಿಂದು ಬರ್ತಾನೆ. ಇಲ್ಲೇ ಸರಳ ಸುಮ್ಮ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಇಲ್ಲೇ ತೊಳೆದು ದಬ್ಬ ಹಾಕಿ ಏನೂ ತಿಂದಿಲ್ಲ ಅನ್ನಂಗೆ ಇರೋದು ಚಲೋ. ಹೋಗಿ ಆನೆ ಬಿದ್ದಂಗೆ ಬೀಳ್ತಾರೆ. ಈಗ ಆನೆ ದಸರಾ ಆನೆ ಇರ್ತೈತಲ್ಲ ಹಂಗೆ. ಮುದುಡೆ ಎಲ್ಲೋಗ್ಯಾನ ನೋಡು. ಮುದುಡೆ ಇದ್ದಿದ್ರೆ ಮಿರ್ಚಿ ಬಜ್ಜಿ ತೊಗೊಂಬರ್ತಿದ್ನ. ಬಂಡ ಎಲ್ಲೋಗಿದ್ದ ನೋಡು. ಮನೆ ಬೆಳೆಯಾಗತ್ತಾಗ ಕೆಲಸ ಹೇಳ್ತಾಗ ಮುದ್ದ ಮನೆ ಬಿಟ್ಟಾನ ಇವತ್ತು. ಯಪ್ಪ ದೇವ್ರೆ, ಹೆಣ್ಮಕ್ಳಿಗೆ ಯಾಕೆ ಈ ಮನೆ ಕಷ್ಟ ಕೊಡ್ತೀವ? ಅಲ್ಲ ನಮ್ಮ ಕಾಲದಾಗ ಏಯಪ್ಪ 10-15 ಕೆಜಿ ಗಂಟ್ಲೆ ಎಳ್ಳು ನೆನೆಸಿ ತೊಟ್ಟಿಗೆ ಹಾಕಿ ತಿಕ್ಕಿ ಎಲ್ಲ ಮಾಡ್ತಿದ್ವಿ. ಈಗೆಲ್ಲ ರೆಡಿ ಬಂದೈತಿ. ಆದ್ರೆ ಇಟ್ಟು ಮಾಡೋಕೆ ಹರಿದಾಡ್ತಾವ ಹಂಗೆ. ಹೊಲಸಿ ಮಳೆಗೆ ಏನಾಗೈತೆ ಅನ್ನೋ ನೋಡು. ಮತ್ತೆ ಶುರುವಾತು. ಇನ್ನು ಚಾದರ ಹೆಂಗೆ ಒಣಗ್ಬೇಕು? ಚಾದರ ಒಗಿಬೇಕಂತ ಚಾದರ. ಕರೆನೇ ಈಗ ಅನ್ಸಾಕತ್ತೈತಿ. ತವ್ರ ಮನೆಯಾಗಿದ್ದಾಗ ಅವ್ರು ಹೇಳಿದ್ದು ಕೇಳಿದ್ರೆ 4 ದಿವಸ ಹೆಚ್ಚಿಟ್ಕೊಂತಾರೆ ಕರೆ ರೀ. ನಾವು ಹಂಗೆ ಹಿಂಗೆ ಮಾಡೋದಕ್ಕೆ ನಮ್ಮನ್ನು ಬೇರೆ ಮನೆಗೆ ದಬ್ಬಿ ಕಳಿಸ್ತಾರೆ.